ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳು ಎಂತಹವೆಂದರೆ ಅವುಗಳನ್ನು ನೆನಪಿಟ್ಟುಕೊಳ್ಳಲು ಕ್ಯಾಲೆಂಡರ್ ನೋಡುವ ಅಗತ್ಯವೇ ಇರುವುದಿಲ್ಲ. ಇಂದು ಜುಲೈ 26. ಇಂದು ಅಂತಹದ್ದೇ ಒಂದು ದಿನ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆ ತುಂಬುತ್ತದೆ. ಈ ದಿನ ನಮ್ಮ ವೀರ ಯೋಧರ ಅದ್ಭುತ ಸಾಹಸವನ್ನು ನಮಗೆ ನೆನಪಿಸುತ್ತದೆ. ಕಾರ್ಗಿಲ್ನ ಎತ್ತರದ ಶಿಖರಗಳು, ಕಠಿಣ ಹವಾಮಾನ, ಶತ್ರುಗಳ ಸವಾಲು, ಹೀಗೆ ಪ್ರತಿಯೊಂದು ಪರಿಸ್ಥಿತಿಯೂ ನಮ್ಮ ಸೈನಿಕರ ಮುಂದಿತ್ತು. ಆದರೆ ಅವರ ಧೈರ್ಯವು ಎಲ್ಲ ಸವಾಲುಗಳಿಗಿಂತ ದೊಡ್ಡದಾಗಿತ್ತು. ಭಾರತ ಮಾತೆಯ ರಕ್ಷಣೆಗಾಗಿ ಅವರು ತಮ್ಮ ಸರ್ವಸ್ವವನ್ನು ಅರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ ನಾನು ಎಲ್ಲ ವೀರ ಹುತಾತ್ಮರಿಗೆ ಮತ್ತು ವೀರ ಸೈನಿಕರಿಗೆ ಶ್ರದ್ಧಾಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಇಂದಿನ ಭಾರತವು ತನ್ನ ವೀರರನ್ನು ಕೇವಲ ನೆನಪಿಸಿಕೊಳ್ಳುವುದು ಮಾತ್ರವಲ್ಲ, ಅವರ ಶೌರ್ಯದ ಕಥೆಗಳನ್ನು ಹೊಸ ಪೀಳಿಗೆಗೂ ತಲುಪಿಸುತ್ತಿದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಜುಲೈ 14ರಂದು ದೆಹಲಿಯ ನ್ಯಾಷನಲ್ ವಾರ್ ಮೆಮೋರಿಯಲ್ನಿಂದ ಆರಂಭವಾದ ಈ ಮೋಟಾರ್ ಸೈಕಲ್ ಯಾತ್ರೆಯು ದ್ರಾಸ್ನ ಕಾರ್ಗಿಲ್ ವಾರ್ ಮೆಮೋರಿಯಲ್ ತಲುಪಲಿದೆ. ಇದರ ಸಂದೇಶವೆಂದರೆ ಒನ್ ರೈಡ್, ಒನ್ ನೇಷನ್, ಒನ್ ಸಲ್ಯೂಟ್. ದೇಶಕ್ಕಾಗಿ ಮಾಡಿದ ಬಲಿದಾನವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂಬುದನ್ನು ಈ ಯಾತ್ರೆಯು ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಪರಾಕ್ರಮದ ಜೊತೆಗೆ ತನ್ನ ತಾಂತ್ರಿಕ ಶಕ್ತಿಯನ್ನು ನಿರಂತರವಾಗಿ ಹೆಚ್ಚಿಸುತ್ತಿದೆ. ಇತ್ತೀಚೆಗಷ್ಟೇ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಭಾರತದಲ್ಲೇ ವಿನ್ಯಾಸಗೊಳಿಸಲಾಗಿದೆ ಮತ್ತು ಭಾರತದಲ್ಲೇ ನಿರ್ಮಿಸಲಾಗಿದೆ. ಇದರಲ್ಲಿ 75%ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತದ ಬೆಳೆಯುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಇದೇ ತಿಂಗಳು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಪಿನಾಕಾ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ನ ಯಶಸ್ವಿ ಪರೀಕ್ಷೆಯನ್ನು ನಡೆಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮವಿದೆ. 2-3 ದಿನಗಳ ಹಿಂದೆ DRDO ಕುಶಾ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆ ನಡೆಸಿದೆ. ಗೆಳೆಯರೇ, ಇಂದು ರಕ್ಷಣಾ ಉತ್ಪಾದನೆ ಇರಲಿ, ರಫ್ತು ಇರಲಿ ಅಥವಾ ಮಿತ್ರ ರಾಷ್ಟ್ರಗಳ ಜೊತೆಗಿನ ರಾಜತಾಂತ್ರಿಕ ಸಹಕಾರವಿರಲಿ, ಭಾರತವು ನಿರಂತರವಾಗಿ ಹೊಸ ಎತ್ತರಗಳತ್ತ ಸಾಗುತ್ತಿದೆ. ಈ ತಿಂಗಳ ಆರಂಭದಲ್ಲಿ ಇಂಡೋನೇಷ್ಯಾಕ್ಕೆ ನನ್ನದೊಂದು ಅಧಿಕೃತ ಭೇಟಿ ಇತ್ತು. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಕ್ಷಿಪಣಿಗಳ ಪೂರೈಕೆಗಾಗಿ ಒಂದು ಅತ್ಯಂತ ದೊಡ್ಡ ಒಪ್ಪಂದ ನಡೆದಿದೆ. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದ ಮೇಲೆ ಇಡೀ ಜಗತ್ತಿನ ನಂಬಿಕೆ ಹೆಚ್ಚುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ನಮನ ಸಲ್ಲಿಸೋಣ. ಜೊತೆಗೆ ಸುರಕ್ಷಿತ, ಸಮರ್ಥ ಹಾಗೂ ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡುವ ನಮ್ಮ ಸಂಕಲ್ಪವನ್ನು ನಾವು ಇನ್ನಷ್ಟು ಗಟ್ಟಿಗೊಳಿಸೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮನ್ ಕಿ ಬಾತ್ನ ಕಳೆದ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಕ್ಯಾಚ್ ದಿ ರೇನ್ ಅಭಿಯಾನದ ಬಗ್ಗೆ ಚರ್ಚಿಸಿದ್ದೆ. ಮಳೆಯ ಹನಿ ಉಳಿಸುವ ಈ ಅಭಿಯಾನವನ್ನು ಜನ ಚಳವಳಿಯನ್ನಾಗಿ ಮಾಡಲು ವಿನಂತಿಸಿದ್ದೆ. ಕ್ಯಾಚ್ ದಿ ರೇನ್ ಸಂದೇಶ ಬಹಳ ಸರಳವಾಗಿದೆ. ಮಳೆ ಎಲ್ಲಿ ಬೀಳುತ್ತದೋ, ಯಾವಾಗ ಬೀಳುತ್ತದೋ, ನೀರನ್ನು ಅಲ್ಲೇ ಉಳಿಸಿಕೊಳ್ಳಿ. ಅದಕ್ಕಾಗಿಯೇ ಜುಲೈ 4ರಿಂದ ದೇಶಾದ್ಯಂತ ಒಂದು ವಿಶೇಷ ಅಭಿಯಾನವನ್ನು ಕೂಡ ನಡೆಸಲಾಗುತ್ತಿದೆ. ಈ ಯೋಜನೆಯಡಿಯಲ್ಲಿ ಮಳೆ ನೀರನ್ನು ಸಂಗ್ರಹಿಸುವುದು, ಅಂತರ್ಜಲವನ್ನು ಮರುಪೂರಣ ಮಾಡುವುದು, ಹಳೆಯ ಕೆರೆ ಕಟ್ಟೆಗಳನ್ನು ಪುನಶ್ಚೇತನಗೊಳಿಸುವುದು ಮತ್ತು ಗಿಡಗಳನ್ನು ನೆಡುವ ಕೆಲಸಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಗ್ರಾಮವೇ ಇರಲಿ, ನಗರವೇ ಇರಲಿ, ಪಂಚಾಯತ್ ಅಥವಾ ಸಾಮಾಜಿಕ ಸಂಸ್ಥೆಗಳಿರಲಿ, ನನಗೆ ಬಹಳ ಸಂತೋಷವಾಗುತ್ತಿದೆ. ಕಾರಣ, ಎಲ್ಲೆಡೆ ಜನರು ಭಾಗವಹಿಸಿದ್ದಾರೆ. ಕೆಲವು ಕಡೆ ಹಳೆಯ ಕೆರೆಗಳಿಂದ ಹೂಳೆತ್ತಲಾಗುತ್ತಿದೆ, ಕೆಲವೆಡೆ ಬಾವಿಗಳನ್ನು ಪುನಶ್ಚೇತನಗೊಳಿಸಲಾಗುತ್ತಿದೆ. ಮುಚ್ಚಿದ ಕೊಳವೆ ಬಾವಿಗಳು ಈಗ ಅಂತರ್ಜಲ ಮರುಪೂರಣದ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸೀದಿ ಜಿಲ್ಲೆಯಲ್ಲಿ ಸುಮಾರು 1,500 ಕೆರೆಗಳನ್ನು ನಿರ್ಮಿಸಲಾಗಿದೆ. ನರಸಿಂಹಪುರದಲ್ಲಿ ಅಮೃತ್ ಸರೋವರಗಳನ್ನು ನವೀಕರಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರ ಪ್ರದೇಶದ ನಂದ್ಯಾಲ್ದ ಎಲ್ಲ ಗ್ರಾಮ ಪಂಚಾಯಿತಿಗಳು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದು
ಹಳೆಯ ಕೆರೆಗಳನ್ನು ಮತ್ತೆ ಬಳಕೆಗೆ ಬರುವಂತೆ ಮಾಡಲಾಗಿದೆ. ನಮ್ಮ ನಗರಗಳು ಸಹ ಹಿಂದೆ ಬಿದ್ದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ್ ಮತ್ತು ಆಂಧ್ರ ಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಆಶಾದಾಯಕ ಫಲಿತಾಂಶಗಳು ಕಂಡುಬರುತ್ತಿವೆ. ಬನ್ನಿ, ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಯಾವುದಾದರೂ ಒಂದು ಕೆರೆ, ಬಾವಿ ಅಥವಾ ಕಲ್ಯಾಣಿಯ ಜವಾಬ್ದಾರಿಯನ್ನು ಹೊರೋಣ ಮತ್ತು ನೀರಿನ ಪ್ರತಿ ಹನಿ ಉಳಿಸೋಣ. ಇಂದು ಉಳಿಸುವ ಪ್ರತಿಯೊಂದು ಹನಿಯು ಮುಂದಿನ ಪೀಳಿಗೆಯ ಭವಿಷ್ಯದ ಅತಿದೊಡ್ಡ ಆಸ್ತಿಯಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡೆಗಳು ಆರಂಭವಾದವು. ಪ್ರತಿಯೊಬ್ಬ ದೇಶವಾಸಿಯೂ ಭಾರತೀಯ ತಂಡಕ್ಕೆ ನಿರಂತರವಾಗಿ ಶುಭ ಹಾರೈಸುತ್ತಿದ್ದಾರೆ. ಎಲ್ಲ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಜನರ ಮನ ಗೆಲ್ಲಲಿ ಎಂಬುದು ಅವರ ಹಾರೈಕೆಯಾಗಿದೆ. ಸ್ನೇಹಿತರೆ, ನಮ್ಮ ಯುವ ಜನತೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಅದ್ಭುತ ಸಾಧನೆಗಳನ್ನು ಮಾಡಿದ್ದಾರೆ. ಪಿವಿ ಸಿಂಧು ಅವರು ಬ್ಯಾಡ್ಮಿಂಟನ್ನಲ್ಲಿ ಜಪಾನ್ ಓಪನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಎನಿಸಿಕೊಂಡಿದ್ದಾರೆ. ಅವರ ಈ ಸಾಧನೆಯ ಬಗ್ಗೆ ಇಡೀ ದೇಶವೇ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಕೂಡ ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆದ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದೊಂದು ಐತಿಹಾಸಿಕ ಗೆಲುವು. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಈ ಪಂದ್ಯವನ್ನು ಗೆದ್ದುಕೊಂಡಿತು. ಆದರೆ ವಿಷಯ ಇಷ್ಟಕ್ಕೆ ಮುಗಿಯುವುದಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಇದು ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯವಾಗಿತ್ತು. 1983ರಲ್ಲಿ ಇದೇ ಮೈದಾನದಲ್ಲಿ ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದಿತ್ತು. ನಮ್ಮ ನಾರಿ ಶಕ್ತಿಯು ಇಲ್ಲಿ ದೇಶದ ಹೆಸರನ್ನು ಬೆಳಗಿಸಿದೆ. ಸ್ನೇಹಿತರೆ, ಕೆಲವು ಸಣ್ಣ ಪ್ರಯತ್ನಗಳು ಕೂಡ ದೊಡ್ಡ ಬದಲಾವಣೆ ತರುತ್ತವೆ. ಕೇರಳದ ಎರ್ನಾಕುಲಂ ಜಿಲ್ಲೆಯ ಸೌತ್ ಚಿತ್ತೂರಿನಲ್ಲಿ ಕ್ರೀಡೆಗೆ ಸಂಬಂಧಿಸಿದ ಇಂತಹದ್ದೇ ಒಂದು ಪ್ರಯತ್ನದ ಬಗ್ಗೆ ನನಗೆ ತಿಳಿಯಿತು. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಸಂಘವಿದೆ. ಇಲ್ಲಿನ ಶಿಕ್ಷಕರಾದ ಅಭಿಲಾಷ್ ಅವರು ಬಹಳ ವಿಭಿನ್ನವಾಗಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಯೋಜನೆಗೆ ಅಕ್ಷರ ಕಂದುಕ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತದ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳೊಂದಿಗೆ ಜೋಡಿಸಿ ಸುಲಭವಾಗಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಯಲು ಆನಂದ ಸಿಗುತ್ತದೆ, ಜೊತೆಗೆ ಕ್ರೀಡೆಗಳ ಬಗ್ಗೆ ಜನರ ಆಸಕ್ತಿಯೂ ಹೆಚ್ಚಾಗುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್ 1ರ ಯಶಸ್ವಿ ಉಡಾವಣೆಯಿಂದ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುತ್ತಿದ್ದಾನೆ. ನಾವೆಲ್ಲರೂ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದೆವು. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲಾದ ಭಾರತದ ಮೊದಲ ರಾಕೆಟ್ ಆಗಿದೆ. ನಮ್ಮ ಯುವ ಸಂಶೋಧಕರು ಕಲ್ಪನೆಗೂ ಮೀರಿದ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ. ಅವರು ಅದ್ಭುತ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಬಹಳ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ಕ್ಷೇತ್ರವು ಖಾಸಗಿ ವಲಯಕ್ಕೆ ಮುಚ್ಚಲ್ಪಟ್ಟಿತ್ತು. ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಸಿಗುತ್ತಿರಲಿಲ್ಲ. ಯುವಕರ ಹಿತದೃಷ್ಟಿಯಿಂದ ನಾವು ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿ ವಲಯಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶವನ್ನು ಇಡೀ ಜಗತ್ತು ನೋಡುತ್ತಿದೆ. ಗೆಳೆಯರೇ, ನಮ್ಮ ಯುವ ಮಿತ್ರರು ವಿಜ್ಞಾನದಲ್ಲೂ ಭಾರತದ ಗೌರವವನ್ನು ಹೆಚ್ಚಿಸುತ್ತಿದ್ದಾರೆ. ವಿಜ್ಞಾನ ಒಲಿಂಪಿಯಾಡ್ಗಳು ವಿಶ್ವದ ಅತ್ಯಂತ ಪ್ರಮುಖ ಸ್ಪರ್ಧೆಗಳಲ್ಲಿ ಒಂದಾಗಿವೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಇವುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಾರೆ. ಈ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತದ ಒಲಿಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡದ ಪ್ರದರ್ಶನವು ಅದ್ಭುತವಾಗಿತ್ತು. ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನ ಗೆದ್ದಿದ್ದಾರೆ ಮತ್ತು ಭಾರತ ಮೊದಲ ಸ್ಥಾನ ಪಡೆದಿದೆ. ಕಳೆದ ಒಂದು ದಶಕದಲ್ಲಿ ನಡೆದ ಪ್ರತಿ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿಯ ಪದಕವನ್ನು ಖಂಡಿತವಾಗಿಯೂ ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಿಂಪಿಯಾಡ್ನಲ್ಲಿಯೂ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಗೆದ್ದಿದ್ದಾರೆ. ಇದು ಇದುವರೆಗಿನ ಅತ್ಯುತ್ತಮ ಪ್ರದರ್ಶನವಾಗಿದೆ. ಬಯಾಲಜಿ ಒಲಿಂಪಿಯಾಡ್ನಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಪದಕಗಳನ್ನು ಗೆದ್ದಿದ್ದಾರೆ. ಇವುಗಳಲ್ಲಿ ಒಂದು ಚಿನ್ನದ ಪದಕ ಕೂಡ ಇದೆ. ಅದೇ ರೀತಿ ಗಣಿತ ಒಲಿಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗೆದ್ದಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಭಾರತದಲ್ಲಿ ಒಲಿಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿಯು ನಿರಂತರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ಸಂತೋಷವಾಗುತ್ತಿದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿ ತೋರಿಸುತ್ತಾರೆ ಮತ್ತು ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸುತ್ತಾರೆ ಎಂಬ ನಂಬಿಕೆ ನನಗಿದೆ.
ನನ್ನ ಪ್ರೀತಿಯ ದೇಶವಾಸಿಗಳೇ, ಕೌಶಲ್ಯದ ಜೊತೆಗೆ ಏನನ್ನಾದರೂ ಸಾಧಿಸುವ ಛಲವು ಇದ್ದಾಗ ಪ್ರತಿ ಹಾದಿಯೂ ಸುಲಭವಾಗುತ್ತದೆ. ಇದು ಕಾಶ್ಮೀರದ ಸಾಂಪ್ರದಾಯಿಕ ಚಾಪೆ ಬಾಗು ಬಗ್ಗೆ ಇವತ್ತು ನಡೆಯುತ್ತಿರುವ ಪ್ರಯತ್ನಗಳಲ್ಲಿ ಇದರ ಪ್ರತಿಫಲನವನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ತಯಾರಿಸಲಾಗುತ್ತದೆ. ಈ ಚಾಪೆ ಮಾಡುವ ಸಂಪ್ರದಾಯ ಬಹಳ ಹಳೆಯದು. ಇದಕ್ಕಾಗಿ ಮೊದಲು ಕಾಶ್ಮೀರದ ಜೌಗು ಪ್ರದೇಶದ ಹುಲ್ಲುಗಳನ್ನು ಹಾಗೂ ಜೊಂಡನ್ನು ಕತ್ತರಿಸಿ ಬಿಸಿಲಿನಲ್ಲಿ ಒಣಗಿಸಿ ವಿಂಗಡಿಸಿದ ನಂತರ ಆಗ ಅಲ್ಲಿ ಮತ್ತೆ ಶುರುವಾಗುತ್ತದೆ ಕೈಯಿಂದ ನೇಯುವ ಕೆಲಸ. ಒಂದು ಚಾಪೆ ಮಾಡಲು ಇಬ್ಬರು ಕುಶಲಕರ್ಮಿಗಳಿಗೆ ಸುಮಾರು 4 ದಿನ ಬೇಕು. ಈ ಚಾಪೆ ವಿಶಿಷ್ಟವೂ ಹೌದು ಮತ್ತು ಪರಿಸರ ಸ್ನೇಹಿಯೂ ಹೌದು. ಇದರ ವಿಶೇಷವೆಂದರೆ ಬೇಸಿಗೆಯಲ್ಲಿ ಇದು ತಂಪು ನೀಡುತ್ತದೆ ಮತ್ತು ಚಳಿಗಾಲದಲ್ಲಿ ಬೆಚ್ಚಗಿರುತ್ತದೆ. ಹಿಂದೆ ಇದು ಕಾಶ್ಮೀರದ ಪ್ರತಿ ಮನೆಯಲ್ಲೂ ಕಾಣಿಸುತ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದರ ಬಳಕೆ ಕಡಿಮೆಯಾಗತೊಡಗಿತ್ತು. ಆಗ ಶ್ರೀನಗರದ ಗುಲಾಂ ಹುಸೇನ್ ಮತ್ತು ಅವರ ಮಗಳು ತಂಜಿಲಾ ಅವರು ಒಂದು ನಿರ್ಧಾರ ಮಾಡಿದರು. ಇಬ್ಬರು ಬಗು ಕಲೆಯ ಪರಂಪರೆಗೆ ಹೊಸ ಜೀವ ನೀಡಲು ಮುಂದಾದರು. ಗುಲಾಂ ಹುಸೇನ್ ಅವರು ಬಹಳ ಸಾಮಾನ್ಯ ಕುಟುಂಬದವರು. ಅವರಿಗೆ ಈ ಕೆಲಸದಲ್ಲಿ ಹಲವಾರು ಸವಾಲುಗಳು ಬಂದವು. ಆದರೆ ವಗು ಉಳಿಸುವ ಅವರ ಸಂಕಲ್ಪ ಅಚಲವಾಗಿತ್ತು. ನೋಡುತ್ತಲೇ ಅವರ ಈ ಪ್ರಯತ್ನಕ್ಕೆ ಹಲವರು ಕೈ ಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕೌಶಲ್ಯವನ್ನು ಬೆಳೆಸಿದರು. ತಮ್ಮ ಈ ಅಭಿಯಾನದಲ್ಲಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಸಹಕಾರವೂ ಸಿಕ್ಕಿದೆ. ಇಂದು ವೇಗವಾಗಿ ಜನಪ್ರಿಯವಾಗುತ್ತಿರುವ ವಗು ದೇಶದ ಇತರ ಭಾಗಗಳಿಗೂ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ತೊಡಗಿರುವ ಎಲ್ಲರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಇಂದು ನಾವೆಲ್ಲರೂ ಸ್ಥಳೀಯ ವಸ್ತುಗಳಿಗೆ ಒತ್ತು ನೀಡುತ್ತಿದ್ದೇವೆ. ನಾವು ವೋಕಲ್ ಫಾರ್ ಲೋಕಲ್ ಮಂತ್ರದೊಂದಿಗೆ ಸಾಗುತ್ತಿದ್ದೇವೆ. ಕಾಶ್ಮೀರದ ವಗು ಕೂಡ ನಿಮ್ಮ ಮನೆಯ ಭಾಗವಾಗಲಿ ಎಂಬ ಬಗ್ಗೆ ಒಮ್ಮೆ ಯೋಚಿಸಿ. ಗೆಳೆಯರೇ, ನಮ್ಮ ದೇಶದಲ್ಲಿ ಚಹಾ ಕೇವಲ ಒಂದು ಪಾನೀಯವಲ್ಲ, ಅದೊಂದು ಆತ್ಮೀಯತೆ ಕೂಡ ಹೌದು. ಬೆಳಗಿನ ಶುರುವಿರಲಿ, ಗೆಳೆಯರ ಭೇಟಿ ಇರಲಿ, ಅಥವಾ ಕುಟುಂಬದವರ ಜೊತೆ ಕೆಲವು ಕ್ಷಣಗಳನ್ನು ಕಳೆಯುವುದಿರಲಿ, ಟೀ ಪ್ರತಿಯೊಂದು ಸಂದರ್ಭದ ಭಾಗವಾಗಿ ಬಿಡುತ್ತದೆ. ಹಾಗೆ ನೋಡಿದರೆ ನಿಮಗೂ ಚೆನ್ನಾಗಿ ತಿಳಿದಿದೆ ನನ್ನ ಮತ್ತು ಟೀ ನಡುವಿನ ಸಂಬಂಧ ಏನೆಂದು. ಆದರೆ ಇಂದು ನಾನು ಯಾವ ಟೀ ಬಗ್ಗೆ ಮಾತನಾಡುತ್ತಿದ್ದೇನೆಯೋ ಅದು ಕೇವಲ ರುಚಿಯನ್ನು ಮಾತ್ರ ನೀಡಿಲ್ಲ, ಬದಲಾಗಿ ಅನೇಕ ಸಹೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುಗಂಧವನ್ನು ತುಂಬಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖಿವಾಲಾ ಗ್ರಾಮದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ತಯಾರಿಸಿದ್ದಾರೆ. ಇದರಲ್ಲಿ ಲೆಮನ್ ಗ್ರಾಸ್ ಇದೆ. ಇದರಲ್ಲಿ ಅಮೃತ ಬಳ್ಳಿ, ಅತಿಮಧುರ, ತುಳಸಿ, ಹಸಿ ಅರಿಶಿನ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪಿನಂತಹ ನೈಸರ್ಗಿಕ ಪದಾರ್ಥಗಳಿವೆ. ತನ್ನ ವಿಶಿಷ್ಟ ರುಚಿ ಮತ್ತು ಗುಣಗಳಿಂದಾಗಿ ಈ ಚಹಾವು ಬಹಳ ಕಡಿಮೆ ಸಮಯದಲ್ಲಿ ಜನರ ನಡುವೆ ವಿಶೇಷ ಗುರುತನ್ನು ಮಾಡಿಕೊಂಡಿದೆ. ಪ್ರಯಾಗ್ರಾಜ್ನ ಮಹಾಕುಂಭ ಮತ್ತು ದೆಹಲಿಯ ಅಂತಾರಾಷ್ಟ್ರೀಯ ಆಹಾರ ಮೇಳದಲ್ಲಿ ಈ ಗಿಡಮೂಲಿಕೆ ಚಹಾ ಎಲ್ಲರಿಗೂ ತುಂಬಾ ಇಷ್ಟವಾಯಿತು. ವಿದೇಶದಿಂದ ಬಂದವರು ಕೂಡ ಇದರಲ್ಲಿ ಆಸಕ್ತಿ ತೋರಿಸಿದರು. ಗೆಳೆಯರೇ, ಇದರ ಆರಂಭವೇ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ಈ ಇಡೀ ಪ್ರಯತ್ನ ಕೇವಲ 1,00,000 ರೂಪಾಯಿಯಿಂದ ಶುರುವಾಗಿತ್ತು. ಇಂದು ಈ ಬ್ರ್ಯಾಂಡ್ ದೇಶದ ದೊಡ್ಡ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಂದಾದಾಗ ಏನಾಗುತ್ತದೆ ಎಂದು ಈ ಪ್ರಯತ್ನ ನಮಗೆ ತಿಳಿಸುತ್ತದೆ. ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗಬಲ್ಲದು ಎಂಬುದಕ್ಕೆ ಇದೇ ಸಾಕ್ಷಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಮೂಲಕ ಜನರು ಪ್ರಕೃತಿಯ ಬಗ್ಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ. ಯಾವಾಗ ಸಮಾಜವು ಈ ಭಾವನೆಯೊಂದಿಗೆ ಒಂದಾಗುತ್ತದೆಯೋ ಆಗ ಬಹಳ ಸುಂದರವಾದ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ನಮ್ಮ ಮುಂದೆ ಬರುತ್ತವೆ. ಗೆಳೆಯರೇ, ಅಹಮದಾಬಾದ್ನಲ್ಲಿ ಜನರ ಸಹಭಾಗಿತ್ವದ ಅದ್ಭುತ ಶಕ್ತಿ ಕಂಡು ಬಂದಿದೆ. ಭಾರತದ ಆ ಪ್ರದೇಶದಲ್ಲಿ ಕೇವಲ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು.
ಇದರಲ್ಲಿ 25,000ಕ್ಕೂ ಹೆಚ್ಚು ಜನರು ಸೇರಿದ್ದರು. ಶಾಲಾ ಮಕ್ಕಳು, ಎನ್ಸಿಸಿ ಕೆಡೆಟ್ಗಳು, ಸ್ವಯಂ ಸೇವಕರು ಮತ್ತು ಸಾಮಾನ್ಯ ನಾಗರಿಕರು ಎಲ್ಲರೂ ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಬರುವ ವರ್ಷಗಳಲ್ಲಿ ಇದೇ ಸಸಿಗಳು ಒಂದು ದಟ್ಟವಾದ ನಗರ ಅರಣ್ಯದ ರೂಪವನ್ನು ಪಡೆಯಲಿವೆ. ಈ ಪ್ರಯತ್ನವು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದೆ. ಗೆಳೆಯರೇ, ಏಕ್ ಪೇಡ್ ಮಾ ಕೆ ನಾಮ್ ಎಂಬ ಈ ಅಭಿಯಾನದ ಅಡಿಯಲ್ಲಿ ಯುಪಿಯಲ್ಲೂ ಸಹ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. ಅಲ್ಲಿ ಜುಲೈ 12ರಂದು ಒಂದೇ ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ನೆಡಲಾಗಿದೆ. ಉತ್ತರ ಪ್ರದೇಶದ ಸಂಸದನಾಗಿ ಇದು ನನಗೆ ವಿಶೇಷವಾದ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮರಗಳು ಕೇವಲ ಮನುಷ್ಯರಿಗಾಗಿ ಮಾತ್ರ ಇರುವುದಿಲ್ಲ. ಅವು ಹಲವಾರು ಜೀವಿಗಳಿಗೆ ಆಶ್ರಯ ತಾಣವಾಗಿವೆ. ಗುಜರಾತಿನ ಗೀರ್ ಅರಣ್ಯ ಪ್ರದೇಶದಲ್ಲಿ ಸುಮಾರು 60 ವರ್ಷಗಳ ನಂತರ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಹಕ್ಕಿಗಳು ಮತ್ತೆ ನೆಲೆಸುತ್ತಿವೆ. ಇದು ಗೀರ್ನಲ್ಲಿ ವರ್ಷಗಳಿಂದ ನಡೆಯುತ್ತಿರುವ ಸಂರಕ್ಷಣೆ ಮತ್ತು ಪುನರ್ವಸತಿ ಪ್ರಯತ್ನಗಳ ಫಲವಾಗಿದೆ. ಹಾರ್ನ್ಬಿಲ್ ಹಕ್ಕಿಗಳನ್ನು ಕಾಡಿನ ರೈತರು ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿಂದು ಬೀಜಗಳನ್ನು ದೂರದವರೆಗೆ ಹರಡುತ್ತವೆ. ಆ ಬೀಜಗಳಿಂದಲೇ ಕಾಡಿನಲ್ಲಿ ಹೊಸ ಮರಗಳು ಬೆಳೆಯುತ್ತವೆ. ಈ ರೀತಿಯಾಗಿ ಒಂದು ಹಕ್ಕಿಯು ಕಾಡನ್ನು ಮತ್ತೆ ಹಸಿರಾಗಿಸಲು ಸಹಾಯ ಮಾಡುತ್ತದೆ. ನಾನು ನಿಮ್ಮೆಲ್ಲರಿಗೂ ಹೇಳುತ್ತೇನೆ, ನಮ್ಮ ಜೀವನದ ಯಾವುದಾದರೂ ವಿಶೇಷ ಸಂದರ್ಭವನ್ನು ಪ್ರಕೃತಿಯೊಂದಿಗೆ ಜೋಡಿಸೋಣ. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡೋಣ. ಇಂದು ನೆಟ್ಟ ಒಂದು ಪುಟ್ಟ ಸಸಿ ಇದು ಮುಂದಿನ ಪೀಳಿಗೆಗೆ ಹಸಿರು, ಶುದ್ಧ ಗಾಳಿ ಮತ್ತು ಸುಂದರ ಭವಿಷ್ಯದ ಆಸ್ತಿಯಾಗಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯವು ಇಡೀ ಜಗತ್ತಿನ ಪರಿಸರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಒಮ್ಮೆ ಮಾತ್ರ ಬಳಸುವ ಪ್ಲಾಸ್ಟಿಕ್ ತ್ಯಾಜ್ಯವು ಹಲವು ವರ್ಷಗಳವರೆಗೆ ಪ್ರಕೃತಿಗೆ ಹಾನಿ ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಮಾಡುವುದು ಬಹಳ ಮುಖ್ಯ. ಸ್ನೇಹಿತರೆ, ಬಿಹಾರದ ಸೀತಾಮಢಿಯಲ್ಲಿ ತ್ಯಾಜ್ಯದಿಂದ ಸಂಪತ್ತು ಎನ್ನುವುದಕ್ಕೆ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ಕಸವನ್ನು ಮರುಬಳಕೆ ಮಾಡಿ ಅದರಿಂದ ಆಕರ್ಷಕವಾದ ಬೆಂಚುಗಳನ್ನು ತಯಾರಿಸಲಾಗುತ್ತಿದೆ. ಒಂದು ಬೆಂಚು ತಯಾರಿಸಲು ಸುಮಾರು 40 ಕಿಲೋ ಏಕ ಬಳಕೆಯ ಪ್ಲಾಸ್ಟಿಕ್ ಬಳಕೆಯಾಗುತ್ತದೆ. ಇದು ಗಟ್ಟಿಮುಟ್ಟಾದ, ಬಾಳಿಕೆ ಬರುವ ಮತ್ತು ಆರಾಮದಾಯಕವಾಗಿರುವುದರ ಜೊತೆಗೆ ಪರಿಸರ ಸ್ನೇಹಿಯೂ ಆಗಿದೆ. ಇದನ್ನು ಸರ್ಕಾರಿ ಶಾಲೆಗಳು, ಉದ್ಯಾನವನಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಲಾಗುತ್ತಿದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಮೂಡುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಸಂಸ್ಥೆಯ ಜೊತೆಗೆ ಜಿಲ್ಲಾಡಳಿತದ ಪಾತ್ರವು ಬಹಳ ಮುಖ್ಯವಾಗಿದೆ. ಇದರಿಂದ ಸ್ಥಳೀಯ ಮಟ್ಟದಲ್ಲಿ ಸೀತಾಮಢಿಯ ಈ ಪ್ರಯತ್ನದಿಂದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ. ಕಡಿಮೆ ಮಾಡುವುದು, ಮರುಬಳಕೆ ಮತ್ತು ಮರುಸಂಸ್ಕರಣೆ ಇಂದು ಕೇವಲ ಘೋಷಣೆಯಾಗಿ ಉಳಿಯದೆ ನಮ್ಮ ಜೀವನದ ಭಾಗವಾಗುತ್ತಿದೆ ಎಂದು ನಮಗೆ ತೋರಿಸಿಕೊಡುತ್ತಿದೆ. ಸ್ನೇಹಿತರೆ, ಹಿಂದಿನ ಮನ್ ಕಿ ಬಾತ್ನಲ್ಲಿ ಗಣೇಶೋತ್ಸವದ ಬಗ್ಗೆ ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಮ್ಮ ದೇಶದ ಮಣ್ಣಿನಿಂದಲೇ ಮಾಡಿದ ಗಣೇಶನನ್ನೇ ನಾವು ಪೂಜಿಸಬೇಕು ಎಂದು ನಾನು ವಿನಂತಿಸಿದ್ದೆ. ಪಿಒಪಿಯಿಂದ ಮಾಡಿದ ಅಥವಾ ವಿದೇಶದಿಂದ ತಂದ ಗಣೇಶನ್ ಮೂರ್ತಿಗಳ ಬದಲು ನಮ್ಮ ದೇಶದ ಮಣ್ಣಿನಿಂದ ತಯಾರಿಸಿದ ಗಣೇಶನನ್ನೇ ಮನೆಯಲ್ಲಿ ಪೂಜಿಸೋಣ. ಈ ಬಗ್ಗೆ ಅನೇಕ ಜನರು ನನಗೆ ಸಂದೇಶ ಕಳುಹಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ನನ್ನ ವಿನಂತಿಯನ್ನು ತಾವು ಪಾಲಿಸುತ್ತಿರುವುದಾಗಿ ಜನರು ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನ ಗಣೇಶನನ್ನೇ ಪ್ರತಿಷ್ಠಾಪಿಸುವುದಾಗಿ ಅವರು ಸಂಕಲ್ಪ ಮಾಡಿದ್ದಾರೆ. ಈ ಬಗ್ಗೆ ಮೊದಲು ಚರ್ಚೆಯಾಗಿದ್ದರಿಂದ ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆ ಇಡಲು ನಮಗೆ ಸಹಾಯವಾಯಿತು ಎಂದು ಜನರು ಬರೆದಿದ್ದಾರೆ. ನಾನು ಮತ್ತೊಮ್ಮೆ ನನ್ನ ವಿನಂತಿಯನ್ನ ಹೇಳುತ್ತಿದ್ದೇನೆ. ಈ ಸಲದ್ ಗಣೇಶ್ ಹಬ್ಬಕ್ಕೆ ದೇಶದ ಮಣ್ಣಿನ ಗಣೇಶನನ್ನು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿ. ನಿಮ್ಮ ಈ ಪ್ರಯತ್ನವೂ ಕೂಡ ಒಂದು ರೀತಿಯಲ್ಲಿ ಪ್ರಕೃತಿಯ ಆರಾಧನೆಯೇ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಈಗ ನಾನು ನಿಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಸುತ್ತೇನೆ. ಅವರ ಬಗ್ಗೆ ವಿಚಾರಿಸಿದರೆ ನಿಮಗೆ ಹೆಮ್ಮೆ ಆಗುತ್ತದೆ. ವಿಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಿದ್ದಾರೆ, ಜಗತ್ತಿನಲ್ಲಿ ಗುರುತು ಮೂಡಿಸುತ್ತಿದ್ದಾರೆ. ಆದರೂ ಅವರು ತಮ್ಮ ಬೇರುಗಳೊಂದಿಗೆ ಆಳವಾಗಿ ಬೆಸೆದುಕೊಂಡಿದ್ದಾರೆ.
ಅವಕಾಶ ಸಿಕ್ಕಾಗಲೆಲ್ಲ ಅವರು ತಮ್ಮ ಮಣ್ಣನ್ನು ಗೌರವಿಸಲು ಮರೆಯುವುದಿಲ್ಲ. ಅವರೇ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್ ಅವರು. ಹೆಸರು ರೊನಾಲ್ಡೋ ಅಂತ. ಆದರೆ ವೃತ್ತಿಯಿಂದ ಅವರು ಒಬ್ಬ ಖಗೋಳ ಭೌತ ವಿಜ್ಞಾನಿ. ಅವರ ಕೆಲಸ ಜಪಾನ್ನಲ್ಲಿದೆ ಮತ್ತು ಯುವ ಗ್ಯಾಲಕ್ಸಿಗಳ ಒಂದು ಬೃಹತ್ ಸಮೂಹವನ್ನು ಸಂಶೋಧಿಸಿದ ತಂಡದ ಭಾಗವಾಗಿದ್ದಾರೆ. ಅವರು ಅಸಲಿಗೆ ಏನು ಮಾಡಿದ್ದಾರೆ ಎಂದು ತಿಳಿಯಲು ನೀವು ಬಯಸುತ್ತೀರಾ? ವಾಸ್ತವವಾಗಿ ಅವರು ಈ ಇಡೀ ಸಮೂಹದ ಹೆಸರನ್ನು ಮಣಿಪುರದ ಒಂದು ಸುಂದರವಾದ ಸರೋವರದ ಹೆಸರಿನೊಂದಿಗೆ ಸೇರಿಸಿ ಇದಕ್ಕೆ ಲೋಕ್ಟಾಕ್ ಪ್ರೋಟೋ ಕ್ಲಸ್ಟರ್ ಎಂದು ಹೆಸರಿಟ್ಟಿದ್ದಾರೆ. ಅದೇ ಲೋಕ್ಟಾಕ್ ಸಿಹಿನೀರಿನ ಒಂದು ಬೃಹತ್ ಸರೋವರವಾಗಿದೆ. ಲೋಕ್ಟಾಕ್ ಸರೋವರದಲ್ಲಿ ತೇಲುವ ಫುಂಡಿಗಳು ಸೇರಿ ಒಂದು ವಿಶಿಷ್ಟವಾದ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಬೃಹತ್ ಸಮುದ್ರದಲ್ಲಿ ಸಣ್ಣ ಸಣ್ಣ ದ್ವೀಪಗಳು ತೇಲುತ್ತಿರುವಂತೆ ಅದು ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿ ಈ ಯುವ ಗ್ಯಾಲಕ್ಸಿಗಳು ಕೂಡ ಒಂದು ಬೃಹತ್ ಸಂರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಾಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ಬೃಹತ್ ಬ್ರಹ್ಮಾಂಡದಲ್ಲಿಯೂ ತನ್ನ ಹೊಳಪನ್ನು ಹರಡುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯನ್ನು ಹೆಚ್ಚಿಸುವಂತದ್ದಾಗಿದೆ. ನಮ್ಮ ಯುವ ಮಿತ್ರರು ತಮ್ಮ ಸಂಪ್ರದಾಯದೊಂದಿಗೆ ಬೆಸೆದುಕೊಂಡೇ ಹೊಸ ಎತ್ತರವನ್ನು ತಲುಪಬಹುದು ಎನ್ನುವುದಕ್ಕೆ ಇದು ಒಂದು ಪಾಠವಾಗಿದೆ. ಇವು ಅಂತಹ ಬೇರುಗಳು, ಇವು ನಕ್ಷತ್ರಗಳ ಲೋಕವನ್ನು ಬೆಳಗಿಸಬಲ್ಲವು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಆಗಸ್ಟ್ 7ರಂದು ನಮ್ಮ ದೇಶವು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸಹೋದರ ಸಹೋದರಿಯರ ಕೌಶಲ್ ಮತ್ತು ಅವರ ಸೃಜನಶೀಲತೆಯನ್ನು ಸಂಭ್ರಮಿಸುತ್ತೇವೆ. ನಮ್ಮ ಈ ಸಂಗಾತಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯಗಳನ್ನು ಮುಂದುವರಿಸುತ್ತಿದ್ದಾರೆ. ಗೆಳೆಯರೇ, ಕೈಮಗ್ಗದಿಂದ ತಯಾರಿಸಿದ ಪ್ರತಿಯೊಂದು ಉಡುಪು ಯಾವುದಾದರೊಂದು ಪ್ರದೇಶ ಅಥವಾ ಸಮುದಾಯಕ್ಕೆ ಸೇರಿರುತ್ತದೆ ಮತ್ತು ಇದರೊಂದಿಗೆ ಬೆಸೆದುಕೊಂಡಿರುವ ಅಸಂಖ್ಯಾತ ಜನರ ಕಥೆಯನ್ನು ಇದು ಹೊರತರುತ್ತದೆ. ಇವರು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಉಳಿಸಲು ಶ್ರಮಿಸುತ್ತಿರುವ ಅಂತಹ ಜನರು. ಇವತ್ತಿನ ದಿನ ನನ್ನದೊಂದು ವಿನಂತಿ ಏನೆಂದರೆ, ನಾವು ಹಸ್ತಕಲೆಯನ್ನು ಪ್ರೋತ್ಸಾಹಿಸೋಣ ಮತ್ತು ನಮ್ಮ ನೇಕಾರ ಮಿತ್ರರನ್ನು ಗೌರವಿಸೋಣ. ಬನ್ನಿ, ನಾವು ವೋಕಲ್ ಫಾರ್ ಲೋಕಲ್ ಎನ್ನುವ ಭಾವನೆಯನ್ನು ಇನ್ನಷ್ಟು ಬಲಪಡಿಸೋಣ. ಗೆಳೆಯರೇ, ಇಂದು ದೇಶದಲ್ಲಿ ಯಾವ ರೀತಿ ಕೈಮಗ್ಗಕ್ಕೆ ಉತ್ತೇಜನ ನೀಡಲಾಗುತ್ತಿದೆಯೋ ಅದರಿಂದ ದೊಡ್ಡ ಸಂಖ್ಯೆಯ ಜನರ ಜೀವನ ಸುಧಾರಿಸುತ್ತಿದೆ. ಪೋಚಂಪಳ್ಳಿಯಿಂದ ಪಾಟ್ನಾ ಮತ್ತು ಕುತಂಪಳ್ಳಿಯಿಂದ ಹಿಡಿದು ಕಚ್ವರೆಗೆ ಇದಕ್ಕೆ ಹಲವಾರು ಉದಾಹರಣೆಗಳು ನಮಗೆ ಸಿಗುತ್ತವೆ. ಇಂದು ಅದೆಷ್ಟೋ ಜನರು ಮತ್ತು ಗುಂಪುಗಳು ನಮ್ಮ ಕೈಮಗ್ಗದ ಈ ಹೆಮ್ಮೆಯ ಪರಂಪರೆಗೆ ಹೊಸದೊಂದು ಚೈತನ್ಯ ಮತ್ತು ಗುರುತನ್ನು ನೀಡುತ್ತಿದ್ದಾರೆ. ಯಾರೋ ಒಬ್ಬರು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ, ಇನ್ನೊಬ್ಬರು ಮಹಿಳಾ ನೇಯ್ಗೆಯವರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಜನರು ಕೇರಳದ ಸಾಂಪ್ರದಾಯಿಕ ಕಸುವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದರಿಂದ ನಮ್ಮ ತಾಯಿ ಮತ್ತು ಸಹೋದರಿಯರಿಗೆ ಉದ್ಯೋಗವೂ ಸಿಗುತ್ತಿದೆ. ಗೆಳೆಯರೇ, ನಾನು ವಿಶೇಷವಾಗಿ ಹೇಳಲು ಬಯಸುವ ಇನ್ನೊಂದು ವಿಷಯವೆಂದರೆ ಅದು ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರಿಯವಾಗಿತ್ತು ಎಂದು ನಮಗೆಲ್ಲರಿಗೂ ತಿಳಿದಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಮಾರಾಟದ ಈ ಅಂಕಿಅಂಶ ಈಗ 8,000 ಕೋಟಿ ರೂಪಾಯಿಗಳ ಹತ್ತಿರ ತಲುಪಿದೆ. ನಿಮ್ಮಲ್ಲಿ ನನ್ನದೊಂದು ವಿನಂತಿ ಇದೆ. ಬರುವ ಹಬ್ಬದಲ್ಲಿ ಖಾದಿಯ ಯಾವುದಾದರೂ ಒಂದು ಕೈಮಗ್ಗದ ಅಥವಾ ಕರಕುಶಲತೆಯ ಒಂದು ಉತ್ಪನ್ನವನ್ನು ಖಂಡಿತವಾಗಿಯೂ ಖರೀದಿಸಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತದಲ್ಲಿ ಎಷ್ಟು ಬಗೆಯ ಸಂಗೀತ ವಾದ್ಯಗಳಿವೆ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಆಲೋಚನೆಗೆ ಬೀಳುತ್ತೀರಿ. ಯಾಕೆಂದರೆ ನಮ್ಮಲ್ಲಿ ಹಲವಾರು ಬಗೆಯ ವಾದ್ಯಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಸಂಪ್ರದಾಯಗಳಿವೆ. ಅಂತಹುದೇ ಇನ್ನೊಂದು ವಾದ್ಯವೆಂದರೆ ತ್ರಿಪುರಾದಲ್ಲಿನ ಚೋಂಗ್ಪ್ರೆಂಗ್. ಈ ವಾದ್ಯವು ಅಲ್ಲಿನ ಬುಡಕಟ್ಟು ಜನರ ನಡುವೆ ಬಹಳ ಜನಪ್ರಿಯತೆಯನ್ನು ಗಳಿಸಿದೆ. ಬಿದಿರಿನಿಂದ ಮಾಡಿದ ಈ ವಾದ್ಯದಲ್ಲಿ 3 ತಂತಿಗಳಿರುತ್ತವೆ. ಇದರ ನಾದ ಬಹಳ ಮಧುರವಾಗಿರುತ್ತದೆ. ಇದು ಸರೋದ್ ವಾದ್ಯವನ್ನು ಹೋಲುವಂತಿದೆ. ಕೆಲವು ಕಾರಣಗಳಿಂದ ಯುವಜನರಲ್ಲಿ ಇದರ ಜನಪ್ರಿಯತೆ ಕಡಿಮೆಯಾಗುತ್ತಿತ್ತು. ಇಂತಹ ಹೊತ್ತಿನಲ್ಲಿ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಮತ್ತೆ ಜನಪ್ರಿಯಗೊಳಿಸುವ ಸಂಕಲ್ಪ ಮಾಡಿದರು.
ಇಂದು ಅವರ ಪ್ರಯತ್ನಗಳು ಫಲ ನೀಡುತ್ತಿವೆ. ಅವರು ಚಾಂಗ್ ಪ್ರಾಂಗ್ ಜೊತೆಗೆ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಗಳಲ್ಲೂ ಪ್ರದರ್ಶನ ನೀಡುತ್ತಿದ್ದಾರೆ. ಅವರಿಗೆ ಕೋಕ್ ಬೊರೋಕ್ ಜಾನಪದ ಗೀತೆಗಳು, ಬೌಲ್ ಗೀತೆಗಳು ಮತ್ತು ಬಂಗಾಳಿ ಜಾನಪದ ಅಂದ್ರೆ ತುಂಬಾ ಇಷ್ಟ. ಈಗ ನಾನು ನಿಮಗೆ ಒಂದು ಸಣ್ಣ ತುಣುಕನ್ನು ಕೇಳಿಸುತ್ತೇನೆ. ಈ ಸಂಗೀತವನ್ನಂತೂ ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. हन्माले बोकी सनीले हानि सका नखानी तोला. ಸ್ನೇಹಿತರೆ, ಇದನ್ನು ಕೇಳಿ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ ಎಂದು ನಾನು ನಂಬುತ್ತೇನೆ. ನನಗೆ ದೇವ್ ವರ್ಮಾ ಅವರ ಬಗ್ಗೆ ಹೆಮ್ಮೆ ಇದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಶ್ಲಾಘನೀಯ. ನನ್ನದೊಂದು ವಿನಂತಿ ಏನೆಂದರೆ, ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ವಾದ್ಯಗಳ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಖಂಡಿತ ಹಂಚಿಕೊಳ್ಳಿ. ನಿಮ್ಮ ಈ ಪ್ರಯತ್ನವು ಇತರನ್ನು ಭಾರತೀಯ ಸಾಂಪ್ರದಾಯಿಕ ಸಂಗೀತದೊಂದಿಗೆ ಖಂಡಿತ ಜೋಡಿಸುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾಳೆ ಜುಲೈ 27ರಂದು ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇದೆ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವದಲ್ಲಿ ಹಲವಾರು ಸ್ಫೂರ್ತಿದಾಯಕ ರೂಪಗಳಿದ್ದವು. ಆದರೆ ಅವರ ಹೃದಯಕ್ಕೆ ಹತ್ತಿರವಾಗಿದ್ದದ್ದು ಶಿಕ್ಷಕನ ಪಾತ್ರ. ಅವರು ಮಕ್ಕಳು ಮತ್ತು ಯುವಜನರಿಗೆ ದೊಡ್ಡ ಕನಸು ಕಾಣಲು ಸ್ಫೂರ್ತಿ ನೀಡುತ್ತಿದ್ದರು. ಕಾಕತಾಳೀಯವೆಂದರೆ ಈ ವಾರದಲ್ಲಿ ನಾವು ಗುರುಪೂರ್ಣಿಮೆಯ ಪವಿತ್ರವಾದ ಹಬ್ಬವನ್ನು ಆಚರಿಸಲಿದ್ದೇವೆ. ನಮ್ಮೆಲ್ಲರಿಗೂ ತಂದೆ ತಾಯಿಯೇ ಮೊದಲ ಗುರುಗಳಾಗಿರುತ್ತಾರೆ. ಆಮೇಲೆ ಶಾಲೆಯ ಶಿಕ್ಷಕರು. ನಮಗೆ ಜ್ಞಾನವನ್ನು ದಯಪಾಲಿಸುವ ನಮ್ಮೆಲ್ಲ ಗುರುಗಳಿಗೆ ನಮ್ಮ ಕೃತಜ್ಞತೆಯನ್ನು ಅರ್ಪಿಸಲು ಈ ಗುರುಪೂರ್ಣಿಮೆಯು ಒಂದು ವಿಶೇಷವಾದ ಸಂದರ್ಭವಾಗಿದೆ. ನಾನು ದೇಶದ ಎಲ್ಲ ಶಿಕ್ಷಕರಿಗೆ ಮತ್ತು ಗುರು ಹಿರಿಯರಿಗೆ ಶ್ರದ್ಧಾಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಗೆಳೆಯರೇ, ಇನ್ನು ಕೆಲವೇ ವಾರಗಳಲ್ಲಿ ನಾವು ನಮ್ಮ ಸ್ವಾತಂತ್ರ್ಯದ ಮಹೋತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ದಿನ. ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ಅರ್ಪಿಸಿದ ಅಸಂಖ್ಯಾತ ವೀರರನ್ನು ನೆನೆಯುವ ದಿನವಿದು. ಅವರ ತ್ಯಾಗ ಮತ್ತು ತಪಸ್ಸಿನ ಕಾರಣದಿಂದ ಇಂದು ನಮ್ಮ ಕೈಯಲ್ಲಿ ತ್ರಿವರ್ಣ ಧ್ವಜವಿದೆ. ಈ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳಿವೆ. ನನ್ನ ಪ್ರೀತಿಯ ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಹರ್ ಘರ್ ತಿರಂಗಾ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಭಾವನೆಯೊಂದಿಗೆ ಬೆಸೆದಿದೆ. ಪ್ರತಿ ಮನೆ ಮತ್ತು ಪ್ರತಿ ಗಲ್ಲಿಯಲ್ಲೂ ಧ್ವಜದ ಸಂಭ್ರಮ ಕಾಣಿಸುತ್ತಿದೆ. ಈ ವರ್ಷವೂ ನಾವು ಹರ್ ಘರ್ ತಿರಂಗಾ ಅಭಿಯಾನವನ್ನು ಪೂರ್ಣ ಉತ್ಸಾಹದಿಂದ ಮುಂದುವರಿಸಬೇಕಿದೆ. ನಮ್ಮ ಮನೆಯ ಮೇಲೆ ಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೂ ಮೊದಲು ನೀವು ನನಗೆ ಹಲವಾರು ವಿಚಾರ ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷವೂ ನಿಮ್ಮ ವಿಚಾರಗಳನ್ನು ಮೈಗವ್ನಲ್ಲಿ ಖಂಡಿತ ಹಂಚಿಕೊಳ್ಳಿ. ನಿಮ್ಮ ಸಲಹೆಗಳಿಗಾಗಿ ನಾನು ಕಾಯುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಕಾರ್ಯಕ್ರಮವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮುಂದಿನ ತಿಂಗಳು ನಮ್ಮ ದೇಶದ ಜನರ ಇನ್ನಷ್ಟು ಹೊಸ ಸಾಧನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮತ್ತು ಪ್ರೇರಣಾದಾಯಕ ಪ್ರಯತ್ನಗಳೊಂದಿಗೆ. ಅಲ್ಲಿಯವರೆಗೆ ನನಗೆ ಅನುಮತಿ ನೀಡಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಮಸ್ಕಾರ.